ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ತುಂಬ ಪ್ರಮುಖವಾದಂಥ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಅನ್ನೋದು ಪ್ರಮುಖವಾಗಿ ರೋಲ್ ಮಾಡುತ್ತೆ. ಹೇಗೆಂದರೆ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋದಲ್ಲಿ. ನೀವು ಸ್ಕಿಪ್ ಮಾಡದೆ ಯಾವುದೇ ಕಾರಣಕ್ಕೂ ಸ್ಪೀಡಾಗಿ ನೋಡದೆ ಸ್ವಲ್ಪ ನಿಧಾನವಾಗಿ ಕೇಳ್ಕೊಳ್ಳಿ, ಯಾಕಂದರೆ ತುಂಬ ಒಂದು ಮೋಸ್ಟ್ ವಾಂಟೆಡ್ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಟ್ಯಾಕ್ಸಸ್ ಅಂದರೆ ಕಂಪಲ್ಸರಿ ಪೇಮೆಂಟು ಪೀಪಲ್ಸ್ ಮಾಡಲೇಬೇಕು. ಯಾರಿಗೆ? ಗೌರ್ಮೆಂಟಿಗೆ ಮಾಡ್ತಾರೆ. ಸೊ ಗೌರ್ಮೆಂಟಿಗೆ ಕಂಪಲ್ಸರಿಗೆ ಪೇಮೆಂಟ್ ಮಾಡ್ತಾ ಇದೀವಲ್ಲ, ಅದೇ ಟ್ಯಾಕ್ಸು. ಸೊ ಜೀವನದಾಗ ಹುಟ್ಟು ಎಷ್ಟು ಖಚಿತನೋ ಸಾವು ಕೂಡ ಅಷ್ಟೇ ಖಚಿತ. ಸೊ ಹುಟ್ಟು ಸಾವು ಎಷ್ಟು ಖಚಿತ ಅಂತ ಗೊತ್ತಾಯಿತು, ಅದೇ ಥರ ಟ್ಯಾಕ್ಸ್ ಸಿಸ್ಟಮ್ ಕೂಡ ನಮ್ಮ ಇಂಡಿಯಾದಲ್ಲಿ ಖಚಿತವಾಗಿ ಉಳ್ಕೊಂಡಿದೆ. ಟ್ಯಾಕ್ಸ್ ಕಟ್ಟಿದ್ರೇ ಇವತ್ತು ಗೌರ್ಮೆಂಟ್ ರನ್ ಆಗುತ್ತೆ. ವಿತೌಟ್ ಟ್ಯಾಕ್ಸ್ ಗೌರ್ಮೆಂಟ್ ರನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ಗೌರ್ಮೆಂಟ್ ಬದುಕಿರ್ಬೇಕಂತಂದರೆ ಒಂದು ಅವರಿಗೆ MLA ಒಂದು ಸಪೋರ್ಟ್ ಇಂಪಾರ್ಟೆಂಟ್. ಬಟ್ ಗೌರ್ಮೆಂಟ್ ಬದುಕಲಿಕ್ಕೆ ಒಂದು ಉಸಿರಬೇಕಂತಂದರೆ ನಾವು ಕಟ್ಟೋ ಟ್ಯಾಕ್ಸ್ ಮೇಲೆ ನಿಂತ್ಕೊಂಡಿರುತ್ತೆ. ಸೊ ಈ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು. ಇದು ಯಾವುದೇ ಎಕ್ಸಾಮ್ಸ್ಗೆ ಆಗಿರ್ಬೋದು, ನಿತ್ಯ ಜೀವನದಲ್ಲಿ ಆಗಿರ್ಬೋದು, ತುಂಬ ಉಪಯುಕ್ತವಾಗಿದೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಟ್ಯಾಕ್ಸ್ ಸಿಸ್ಟಮಲ್ಲಿ ನಾವು ಕ್ಲಾಸಿಫೈ ಮಾಡ್ತಾ ಹೋದರೆ ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸ್, ಇನ್ನೊಂದು ರಿಗ್ರೆಸಿವ್ ಟ್ಯಾಕ್ಸ್, ಇನ್ನೊಂದು ಪ್ಯಾರಲಲ್ ಟ್ಯಾಕ್ಸ್ ಅಂದರೆ ಪ್ರಪೋರ್ಷನಲ್ ಟ್ಯಾಕ್ಸ್ ಅಂತ ಕರಿತೀವಿ. ನೋಡಿ, ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತಂದರೆ ನಾವು ಇನ್ಕಮ್ ಜಾಸ್ತಿ ಆಗ್ತಾ ಹೋದಂಗಲ್ಲ, ನಮ್ಮದು ಸ್ಯಾಲ್ರಿ ಆಗಿರ್ಬೋದು, ನಾವು ದುಡಿಮೆ ಆಗಿರ್ಬೋದು ಜಾಸ್ತಿ ಹೋದಂಗಲ್ಲ ಟ್ಯಾಕ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಇದು ಇಂಪಾರ್ಟೆಂಟ್. ಇದು ಪ್ರಪೋರ್ಷನಲ್ ಟ್ಯಾಕ್ಸ್, ಪ್ರೋಗ್ರೆಸಿವ್ ಟ್ಯಾಕ್ಸ್ ಮತ್ತು ರಿಗ್ರೆಸಿವ್ ಟ್ಯಾಕ್ಸ್ ಒಳಗಡೆ ಇದು ಪ್ರೋಗ್ರೆಸಿವ್ ಟ್ಯಾಕ್ಸಲ್ಲಿ ಬರುತ್ತೆ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತಂದರೆ ಇನ್ಕಮ್ ಜಾಸ್ತಿ ಆದಂಗಲ್ಲ ಅವರು ಟ್ಯಾಕ್ಸ್ ಕೂಡ ಜಾಸ್ತಿ ಕಟ್ಟಬೇಕು. ಇದು ಪ್ರೋಗ್ರೆಸಿವ್ ಟ್ಯಾಕ್ಸ್. ನೆಕ್ಸ್ಟು ರಿಗ್ರೆಸಿವ್ ಟ್ಯಾಕ್ಸ್ ಅಂತಂದರೆ ಇನ್ಕಮ್ ಜಾಸ್ತಿ ಆದಂಗಲ್ಲ ನಾವು ಟ್ಯಾಕ್ಸ್ ಕಡಿಮೆ ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲು, ನಾವು GST ಅಂತ ಬಂತಂದರೆ ನಾವು ರಿಗ್ರೆಸಿವ್ ಟ್ಯಾಕ್ಸಲ್ಲೇ ಕನ್ಸಿಡರ್ ಮಾಡ್ತೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ ಆಲ್ಮೋಸ್ಟು ರಿಗ್ರೆಸಿವ್ ಟ್ಯಾಕ್ಸಲ್ಲೇ ಕನ್ಸಿಡರ್ ಮಾಡ್ತೀವಿ. ತುಂಬ ಇಂಪಾರ್ಟೆಂಟ್ ಮಾಹಿತಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಪ್ರಪೋರ್ಷನಲ್ ಟ್ಯಾಕ್ಸ್ ಅಂದರೆ ಟ್ಯಾಕ್ಸು ಜಾಸ್ತಿ ಆಗ್ತಾ ಬರ್ತದೆ, ನೆಕ್ಸ್ಟು ಅದ್ರ ಜೊತೆಗೆ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಪ್ರಪೋರ್ಷನಲ್ ಪ್ಯಾರಲಲ್ ರನ್ ಆಗ್ತಾ ಇರ್ತದೆ. ಸೊ ಇದು ಜಾಸ್ತಿ ಏನು ಕೇಳಲ್ಲ, ಬಟ್ ಪ್ರೋಗ್ರೆಸಿವ್ ರಿಗ್ರೆಸಿವ್ ಬಗ್ಗೆ ತುಂಬ ಸಲ ಕೇಳೋಂಥ ಚಾನ್ಸಸ್ ತುಂಬ ಇದೆ. ಸೊ ಫೋಕಸ್ ಮಾಡಿ ಪಾಯಿಂಟ್ನ. ನೆಕ್ಸ್ಟ್ ಅದೇ ಥರ ಟೈಪ್ಸ್ ಆಫ್ ಟ್ಯಾಕ್ಸಸ್ ಬೇಸ್ಡ್ ಆನ್ ನಾವು ಏನು ಫಂಡಿಂಗ್ ಮೇಲೆ ನೋಡ್ತಾ ಹೋದರೆ ಒಂದು ಡೈರೆಕ್ಟ್ ಟ್ಯಾಕ್ಸ್ ಇದೆ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ. ನೋಡಿ, ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಒಬ್ಬ ಮನುಷ್ಯನು ಡೈರೆಕ್ಟಾಗಿ ಅವನೇ ಹೋಗಿ ಪೇಮೆಂಟ್ ಮಾಡಬೇಕು, ಅಂದರೆ ಟ್ಯಾಕ್ಸ್ನ ಕಟ್ಟಬೇಕು. ಸೊ ಬರ್ಡನ್ನು ಅವನ ಮೇಲೆ ಬಿದ್ದಿರುತ್ತೆ, ಅವನೇ ಕಟ್ಕೊಂಡು ಬರ್ತಾನೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಅವ್ನು ಕಟ್ಟಲ್ಲ, ಬಟ್ ಬರ್ಡನ್ ಮಾತ್ರ ಅವನ ಮೇಲೆ ಬಿದ್ದಿರುತ್ತೆ. ಇದು ಕ್ಲಾರಿಟಿ ಇರಬೇಕು. ಸೊ ನೇರವಾಗಿ ಅಂದರೆ ಟ್ಯಾಕ್ಸ್ ಕಟ್ಟಿದಂತಂದ್ರೆ ಅದನ್ನು ನಾವು ಅಂದರೆ ಪ್ರತ್ಯಕ್ಷ ಏನು ಟ್ಯಾಕ್ಸ್ ಅಂತ ಕರಿತೀವಿ. ಪರೋಕ್ಷ ಟ್ಯಾಕ್ಸ್ ಅಂತಂದರೆ ಅವನ ಮೇಲೆ ಬರ್ಡನ್ ಬಿದ್ದಿರುತ್ತೆ, ಬಟ್ ಟ್ಯಾಕ್ಸ್ ಯಾರೋ ಕಟ್ತಾರೆ, ಲೈಕ್ ಕಂಪ್ನಿಗಳು ಇಲ್ಲ ಮ್ಯಾನುಫ್ಯಾಕ್ಚರರ್ ಅವ್ರು ಕಟ್ಟಿರ್ತಾರೆ, ಬಟ್ ಟ್ಯಾಕ್ಸ್ ಮುಖಾಂತರ ಅವನು ಅಮೌಂಟ್ ಕೊಟ್ಟಿರ್ತಾನೆ. ಸೊ ಇದು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ನೇರವಾಗಿ ಅವನ ಮೇಲೇನೋ ಹೊಣೆ ಬಿದ್ದಿರುತ್ತೆ, ಅವನೇ ಹೋಗಿ ಟ್ಯಾಕ್ಸ್ ಕಟ್ಟಬೇಕು. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಅವನು ಯಾವುದೇ ಕಾರಣಕ್ಕೂ ನೇರವಾಗಿ ಹೋಗಿ ಆಫೀಸ್ಗಾಗಲಿ ಗೌರ್ಮೆಂಟ್ ಅಧಿಕಾರಿ ಕೈಲೇ ಕಟ್ಟಲಾರ್ದಂಗೆ ಅವನ ಮೇಲೆ ಹೊರೆ ಬಿದ್ದಿರುತ್ತೆ. ಫಾರ್ ಎಕ್ಸಾಂಪಲ್, ಅವ್ನು ಹೋಟೆಲ್ ಏನಾದರೂ ಹೋಗಿ ಚಹಾ ಕುಡ್ದಿರ್ತಾನೆ, ಅವನು ಒಂದು 10 ರೂಪಾಯಿ ಒಂದು ಟೀ ಕಾಸ್ಟ್ ಇರುತ್ತೆ, ಅದಕ್ಕೊಂದು 5 ರೂಪಾಯಿ ಟ್ಯಾಕ್ಸ್ ಹಾಕಿರ್ತಾರೆ. ಸೊ ಅವನೇನು ಹೋಗಿ ಗೌರ್ಮೆಂಟ್ ಆಫೀಸಲ್ಲಿ 5 ರೂಪಾಯಿ ಟ್ಯಾಕ್ಸ್ ಕಟ್ತೀನಿ ತಗೊಳ್ಳಿ ಸರ್, ನಾನು ಟೀ ಕುಡಿತೀನಿ ಅಂತ ಹೇಳಲ್ಲ. 15 ರೂಪಾಯಿ ಅಮೌಂಟ್ ಅವ್ರಿಗೆ ಓನರ್ಗೆ ಕೊಟ್ಟಿರ್ತಾನೆ, ಹೋಟೆಲ್ ಓನರ್ಗೆ. ಸೊ ಹೋಟೆಲ್ ಓನರು ಅವರು ಹೋಗಿ ಅಲ್ಲಿ ಕಟ್ಟಿರ್ತಾರೆ. ಸೊ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಮೀನಿಂಗ್ ಅರ್ಥ ಆಯ್ತು ಅನಿಸುತ್ತೆ. ಸೊ ಡೈರೆಕ್ಟ್ ಟ್ಯಾಕ್ಸಲ್ಲಿ ವಿಧಗಳು ಮಾತಾಡ್ತಾ ಹೋಗೋಣ. ಒಂದು ಇನ್ಕಮ್ ಟ್ಯಾಕ್ಸ್. ನೋಡಿ, ಇದು ಇಂಪಾರ್ಟೆಂಟು. 1961 ಕಾಯ್ದೆ ಮುಖಾಂತರ ಜಾರಿಗೆ ತರ್ತಾರೆ. ಇನ್ಕಮ್ ಟ್ಯಾಕ್ಸ್ ಅಂದ ತಕ್ಷಣ ನಮಗೆ ಭಾಳ ಇಂಪಾರ್ಟೆಂಟ್, ಯಾಕಂದರೆ ನಾವು ಫ್ಯೂಚರಲ್ಲಿ ಆಫೀಸರ್ ಆದರೆ ಅಥವಾ ಏನೇ ದುಡಿಮೆ ಮಾಡಿದ್ರೆ ನಮ್ಮ ಇನ್ಕಮ್ ಅಥವಾ ಸ್ಯಾಲ್ರಿ ಇದ್ರ ಬೇಸಿಸ್ ಮೇಲೆ ನಮಗೆ ಟ್ಯಾಕ್ಸ್ ಆಗ್ತಾ ಹೋಗ್ತಾರೆ. ಇವಾಗ ರೀಸೆಂಟಾಗಿ 2026 ನಾವು ನೋಡಿಕೊಂಡ್ರೆ 4 lakhs ಮಟ್ಟ ಯಾವುದೇ ಕಾರಣಕ್ಕೆ ಸದ್ಯ ಟ್ಯಾಕ್ಸ್ ಇಲ್ಲ. 4 lakhs ಕ್ರಾಸ್ ಆದಂಗೆಲ್ಲ ಟ್ಯಾಕ್ಸ್ 5%, 10%, 15%, 20% ಹಿಂಗೆ ಏರ್ತಾ ಹೋಗ್ತಾಯಿದೆ. ಅಪ್ ಟು 30% ಮಟ್ಟ ಆಗ್ತಾ ಇದ್ದಾರೆ ಬೇಸ್ಡ್ ಆನ್ ಇನ್ಕಮ್ ಲೆವೆಲ್. ಇಂದು ವಾರ್ಷಿಕ ಆದಾಯ 12 ಲಕ್ಷ ಇತ್ತಂತಂದರೆ ನಿಮಗೆ ಒಂದು 10% ಆಗ್ಬೋದು. ಈ ಥರ ಬೇಸ್ಡ್ ಆನ್ ಇನ್ಕಮ್ ಮೇಲೆ ಹೋಗುತ್ತೆ. ನೆಕ್ಸ್ಟು ಕಾರ್ಪೊರೇಷನ್ ಟ್ಯಾಕ್ಸ್. ಇವು ಕಂಪ್ನಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಇವೆಲ್ಲ ಆಗ್ತದೆ. ಯಾವುದು? ಕಾರ್ಪೊರೇಷನ್ ಟ್ಯಾಕ್ಸು. ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂದರೆ ನೀನು ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ತೊಗೊಂಡಿರಬೇಕು. ಹೆಂಗೆ ತೊಗೊತೀವಿ ಪ್ರಾಫಿಟ್ ಅಂತಂದರೆ, ನೀನು ಒಂದು ಹೊಲ ಅಂದರೆ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿರ್ತೀಯ ಅಥವಾ ಬಿಲ್ಡಿಂಗ್ ಪರ್ಚೇಸ್ ಮಾಡಿರ್ತೀಯ. ಈ ಇಯರಲ್ಲಿ 2026ರಲ್ಲಿ ಆ ಲ್ಯಾಂಡ್ ವ್ಯಾಲ್ಯೂ 1 ಲಕ್ಷ. ಅದೇ 2028ರಲ್ಲಿ ಅದರ ಲ್ಯಾಂಡ್ ವ್ಯಾಲ್ಯೂ 3.5 ಲಕ್ಷ ಅಥವಾ 4 ಲಕ್ಷ.
ಸೊ ನಿನಗೆ ಏನು ಪ್ರಾಫಿಟ್ ಬಂದಿದೆ ಅಲ್ವಾ, ಆ ಪ್ರಾಫಿಟ್ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ನಾವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸು, ಅಂದರೆ ಶೇರ್ ಮಾರ್ಕೆಟಲ್ಲಿ ಸೆಬಿ ಏನು ಅಂಡರ್ ಬರ್ತಲ್ಲ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಒಳಗಡೆ ಏನು ಶೇರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಶೇರ್ಸ್ ಮತ್ತು ಬಾಂಡ್ಸ್ ಬಗ್ಗೆ ಟ್ರಾನ್ಸಾಕ್ಷನ್ ನಡ್ತಿರ್ಬೇಕಾದ್ರೆ ಆ ಶೇರ್ನಾಗ ಒಂದು ಪ್ರಾಫಿಟ್ ಬರುತ್ತೆ. ಸೊ ಅಲ್ಲಿ ಟ್ಯಾಕ್ಸ್ ಹಾಕುವಂತಂದ್ರೆ ನಾವು ಶೇರ್ಸ್ ಅಲ್ಲಿ ಒಂದು ಯೂಸ್ ಮಾಡ್ತೀವಿ ನಾವು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತೇಳಿ. ನೆಕ್ಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್, ರೀಸೆಂಟಾಗಿ ನಮ್ಮದು ಮನೆ ಇತ್ತಂದರೆ ಮನೆ ಮೇಲೆ ನಾವು ಒಂದು ಬಿಲ್ ಕಟ್ತಾ ಇರ್ತೀವಿ, ಅದು ಪ್ರಾಪರ್ಟಿ ಟ್ಯಾಕ್ಸೇ. ನೆಕ್ಸ್ಟ್ ಯಾವುದಾದ್ರೂ ಒಂದು ಲ್ಯಾಂಡ್ ಇತ್ತಂದರೆ ಲ್ಯಾಂಡ್ ಮೇಲೆ ಒಂದು ಟ್ಯಾಕ್ಸ್ ಕಟ್ತಾ ಇರ್ತೀವಿ, ಅದು ಲ್ಯಾಂಡ್ ಟ್ಯಾಕ್ಸೇ. ಸೊ ಇವೆಲ್ಲವೂ ನಮಗೆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುತ್ತೆ, ಯಾಕಂದರೆ ನೇರವಾಗಿ ನಾವೇ ಕಟ್ತೀವಿ ಹೋಗಿ ಗೌರ್ಮೆಂಟ್ ಅಧಿಕಾರಿ ಹತ್ರ. ಸೊ ಫಾರ್ ಎಕ್ಸಾಂಪಲ್ ನಾವು ನೀಟಾಗಿ ನೋಡ್ತಾ ಹೋದರೆ ಡೈರೆಕ್ಟ್ ಟ್ಯಾಕ್ಸಲ್ಲಿ 5 ಥರ ಹೇಳ್ತಾ ಇದ್ದೀನಿ ನಾನು. ಒಂದು ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಷನ್ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್. ನೆಕ್ಸ್ಟ್ ಬರೋಣ ಇಂಡೈರೆಕ್ಟ್ ಟ್ಯಾಕ್ಸ್. ನೋಡಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾನು ಅವಾಗ ಹೇಳಿದೆ, ಕಲೆಕ್ಟ್ ಮಾಡೋದು ಇಂಡೈರೆಕ್ಟ್ಲಿ, ಕಟ್ಟೋದು ಇನ್ನೊಬ್ಬನು, ಬೀಳ್ತಿರೋದು ಇನ್ನೊಬ್ಬನಿಗೆ. ಸೊ ಇಂಡೈರೆಕ್ಟ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇರ್ತೀವಿ, ಬಟ್ ಆದರೆ ನಾವು ಡೈರೆಕ್ಟ್ ಆಫೀಸರ್ಸ್ಗೆ ಕಟ್ತಿರೋಂಗಿಲ್ಲ, ಇದು ಗೊತ್ತಿರಲಿ. ಅದಕ್ಕೆ ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಏನೇನು ಟೈಪ್ಸ್ ಇದೆ ಅಷ್ಟು ಮಾತ್ರ ಮಾತಾಡೋಣ. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ GST, ನೆಕ್ಸ್ಟ್ ಕಸ್ಟಮ್ ಡ್ಯೂಟಿ ಅಂತಂದರೆ ನಾವು ವಿದೇಶದಿಂದ ನಾವೇನು ಹೂಡಿಕೆ ಮಾಡ್ಕೊಳ್ಳೋದಾಗಿರ್ಬೋದು, ಅಂದರೆ ರಫ್ತು ಆಗಿರ್ಬೋದು, ಆಮದು ಆಗಿರ್ಬೋದು, ಏನು ನಡೀತಾ ಇರ್ತೈತಲ್ಲ ವಹಿವಾಟು, ಅದ್ರ ಮೇಲೆ ಹಾಕುವಂಥ ಟ್ಯಾಕ್ಸು ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್. ಅಂದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ ಹಾಕುವಂಥ ಟ್ಯಾಕ್ಸೇ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಸೈಸ್ ಡ್ಯೂಟಿ ಟ್ಯಾಕ್ಸ್ ಅಂತ ಕರಿತೀವಿ ನಾವು. ಟ್ಯಾಕ್ಸ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್, ಅದು ಯಾವುದೇ ಗೂಡ್ಸ್ ಆಗಿರ್ಬೋದು, ಲೈಕ್ ಪೆಟ್ರೋಲಿಯಂ, ಲಿಕ್ವರ್, ನೆಕ್ಸ್ಟ್ ಏನು ಟೊಬ್ಯಾಕೋ, ಈ ಥರ ಏನು ಐಟಮ್ಸ್ ಇರ್ತಾವಲ್ಲ ಇದ್ರ ಮೇಲೆ ಹಾಕುವಂಥ ಟ್ಯಾಕ್ಸ್ ಇದೆ. ಯಾವುದಿದು ಎಕ್ಸಸೈಸ್ ಡ್ಯೂಟಿ ಟ್ಯಾಕ್ಸ್ ಅಂತ ಕರಿತೀವಿ, ಅಂದರೆ ಎಕ್ಸಸೈಸ್ ಡ್ಯೂಟಿ ಅಂತ ಕರಿತೀವಿ ಇದನ್ನು. ಇಟ್ಸ್ ಅ ಡ್ಯೂಟಿ. ನೆಕ್ಸ್ಟು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು, ಇದು ನೋಡೋ ಸ್ಟಿಲ್ ಅಪ್ಲಿಕೇಬಲ್ ಸಮ್ ಆಫ್ ದಿ ಪ್ರಾಡಕ್ಟ್ಸ್, ಲೈಕ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ಅಪ್ಲಿಕೇಬಲ್ ಮಾಡ್ತಾ ಇದ್ದಾರೆ, ಈವನ್ ಆಲ್ಕೋಹಾಲ್ ಮೇಲೆ ಕೂಡ ಹಾಕ್ತಿದ್ದಾರೆ, ಬಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು ಸ್ವಲ್ಪ ಮಿನಿಮಮ್ ಆಗಿದೆ. ನೆಕ್ಸ್ಟ್ ಸರ್ವಿಸ್ ಟ್ಯಾಕ್ಸು ಇತ್ತು, ಅದನ್ನು GSTಲ್ಲಿ ಮರ್ಜ್ ಮಾಡಿಬಿಟ್ಟಿವಿ. ಸೊ ನಮಗೆ ಈಸಿಯಾಗಿ ತಿಳ್ಕೊಬೇಕಂದ್ರೆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಷನ್ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸು 5 ಹೆಂಗಿದ್ವು. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ 3 ನೆನ್ಪಿಟ್ಕೊಂಡ್ರೆ ಸಾಕು, ಒಂದು GST, ಇನ್ನೊಂದು ಕಸ್ಟಮ್ ಡ್ಯೂಟಿ, ಇನ್ನೊಂದು ಎಕ್ಸಸೈಸ್ ಡ್ಯೂಟಿ. ಸೊ ನಮಗೆ ವಿಧಿಗಳ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟು ಇನ್ನೂ ಇದಕ್ಕಿಂತ ಇಂಪಾರ್ಟೆಂಟ್ ಟಾಪಿಕ್ GST ಬಗ್ಗೆ ಮಾತಾಡೋಣ. ಯಾಕಂದರೆ ದೇಶದಲ್ಲಿ ಯಾವಾಗಲೂ ನ್ಯೂಸಲ್ಲಿ ಇರುತ್ತೆ ಒನ್ ನೇಷನ್ ಒನ್ ಟ್ಯಾಕ್ಸ್. ನಮ್ಮ ಒಂದು ರಾಜ್ಯದಿಂದ ಎಷ್ಟೋ ಟ್ಯಾಕ್ಸ್ ಕಲೆಕ್ಟ್ ಆಗಿರುತ್ತೆ, ಬಟ್ ನಮಗೆ ಪಾಲು ಸಿಗ್ತಿರೋದು ಮಾತ್ರ ತುಂಬ ಕಡಿಮೆ ಅಂತೇಳಿ ಯಾವಾಗಲೂ ಚರ್ಚೆಯಾಗಿರುತ್ತೆ ಈ ವಿಷಯ. ಸೊ ತಿಳ್ಕೊಳ್ಳೋಣ ಈ GST ಬಗ್ಗೆ. GST ಜಾರಿಗೆ ಆಗಿದ್ದು 2016 ಒಂದು ಏನು ಕಾಯ್ದೆ ಮುಖಾಂತರ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ ಜಾರಿಗೆ ತರ್ತಾರೆ, 101ನೇ ತಿದ್ದುಪಡಿ. ಆಮೇಲೆ 2017 ಜುಲೈ 1 ಜಾರಿಗೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇನೋ 2016. ನೆಕ್ಸ್ಟ್ ಆ್ಯಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಮಾತ್ರ 2017 ಜುಲೈ 1. ಕೇಳ್ತಾನೆ GST ಡೇ ಅಂದರೆ ಟ್ಯಾಕ್ಸ್ ರಿಲೇಟೆಡ್ GST ಯಾವ ದಿನ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾನೆ. ಜುಲೈ 1, 2017 101ನೇ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಮುಖಾಂತರ ಜಾರಿಗೆ ತಂದಿದ್ದು. ಇದು ತರೋದ್ರಿಂದ ಎಷ್ಟು ಉಪಯುಕ್ತವಾಗಿದೆ ಅಂತಂದರೆ ಒಂದು ಎಲ್ಲ ಟ್ಯಾಕ್ಸ್ಗಳು ತುಂಬ, ಒಬ್ಬ ಮನುಷ್ಯನಿಗೆ ಇಂಡೈರೆಕ್ಟ್ ಟ್ಯಾಕ್ಸ್, ಅದು ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸು, ಆಲ್ಕೋಹಾಲ್ ಟ್ಯಾಕ್ಸು, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಫುಲ್ಲು ಕನ್ಫ್ಯೂಷನ್ ಇರೋದು. ಈ ಸರ್ವಿಸ್ ಟ್ಯಾಕ್ಸಲ್ಲಿ ತುಂಬ ಇರೋವು, ಎಕ್ಸಸೈಸ್ ಡ್ಯೂಟಿಯಲ್ಲಿ ತುಂಬ ಇರೋವು. ಅದರಲ್ಲಿ ತುಂಬ ಕೆಲವೊಂದು ಅನ್ವಾಂಟೆಡ್ನ ಮನುಷ್ಯ ಅಂದರೆ ಯಾವುದೇ ಒಂದು ವ್ಯಕ್ತಿ ಕನ್ಫ್ಯೂಷನ್ ಇಡಿಸ್ಲಾರ್ದಂಗೆ ಎಲ್ಲವನ್ನೂ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರೋದ್ರಿಂದ ಅವ್ರನ್ನೆಲ್ಲ ಮರ್ಜ್ ಮಾಡಿ ಒಂದು ಟ್ಯಾಕ್ಸ್ ಮಾಡಿಬಿಡ್ತಾರೆ. ಸೊ ತುಂಬ ಟ್ಯಾಕ್ಸ್, ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತೇಳಿ ಕನ್ಫ್ಯೂಸ್ ಮಾಡಿಸ್ಬಾರ್ದು ಅಂತೇಳಿ ಪ್ರಜೆಗಳಿಗೆ ಒಂದು ಟ್ಯಾಕ್ಸ್ ಮಾಡಿ ಅದನ್ನು GST ಕನ್ಸಿಡರ್ ಮಾಡ್ತಾರೆ, ಅದು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ. ನೋಡಿ ಅದರಲ್ಲಿ CGST ಅಂತ ಬರುತ್ತೆ. CGST ಅಂದರೆ ಸೆಂಟ್ರಲ್ GST, ಮತ್ತು ಸೆಕೆಂಡ್ ಒನ್ನು ಸ್ಟೇಟ್ GST, ಥರ್ಡ್ ಒನ್ನು IGST ಅಂದರೆ ಇಂಟರ್ ಸ್ಟೇಟ್ GST ಅಂತ ಕರಿತೀವಿ ನಾವು. ಆಮೇಲೆ UTGST ಅಂದರೆ ಯೂನಿಯನ್ ಟೆರಿಟರಿ GST ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿರಿ, GST ವರ್ಕ್ ಆಗ್ತಿರೋದು ಡೆಸ್ಟಿನೇಷನ್ ಬೇಸ್ ಮೇಲೆ, ಇದು ಒಂದು ಪಾಯಿಂಟ್ ಮೋಸ್ಟ್ ವಾಂಟೆಡು. ನೆಕ್ಸ್ಟ್ ಇದು ಅಪ್ಲಿಕೇಬಲ್ ಆಗಿದ್ದು ಜುಲೈ 1, 2017, ಇದು ಕೂಡ ಕ್ಲಾರಿಟಿ ಇರಲಿ. ಆಮೇಲೆ 246A ಏನು ಹೇಳ್ತಪ್ಪ ಅಂತಂದರೆ, ಈ ಒಂದು ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಮಾತಾಡ್ತಾ ಹೋಗ್ತೀನಿ ನಾನು. ಯಾವುದೇ ಒಂದು ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಆಗಬೇಕಾ ಬೇಡ ಅನ್ನೋದು ಒಂದು ಲಾ ಮಾಡಬೇಕಲ್ಲ, ಬೇಸ್ಡ್ ಆನ್ ದಿ GST. ಸೊ GST ಮೇಲೆ ಏನೇ ಲಾ ಮಾಡಿದ್ರು ನಾವು 246A ತಿದ್ದುಪಡಿ ಮುಖಾಂತರನೇ ಮಾಡ್ತಾ ಇರ್ತೀವಿ. ಏನೋ GST ರಿಲೇಟೆಡ್ ಏನಾದರೂ ಲಾ ತರಬೇಕಂದ್ರೆ ಬೈ ಯೂಸಿಂಗ್ 246A ಆರ್ಟಿಕಲ್, ಅದು ಸೆಂಟ್ರ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು. ನೆಕ್ಸ್ಟ್ 269A ಹೇಳುತ್ತೆ IGST, ಇಂಟರ್ ಸ್ಟೇಟ್ GST ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ 279A ಹೇಳುತ್ತೆ GST ಕೌನ್ಸಿಲ್ ಬಗ್ಗೆ ಹೇಳ್ತದೆ. ನೋಡಿ ತುಂಬ ಸಲ ಕೇಳ್ತಾನೆ, GST ಕೌನ್ಸಿಲ್ ಬಂದುಬಿಟ್ಟು 279A ಆರ್ಟಿಕಲ್, ಇದು ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಈ GST ಕೌನ್ಸಿಲಲ್ಲಿ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ.
ಯಾರೋ ಯೂನಿಯನ್ ಫೈನಾನ್ಸ್ ಮಿನಿಸ್ಟರೇ ಹೆಡ್ ಆಗಿರ್ತಾರೆ. ಪ್ರೆಸೆಂಟ್ ಇರೋದು ನಿರ್ಮಲಾ ಸೀತಾರಾಮನ್ ಅವರು, ಅವ್ರು ಹೆಡ್ಡು. ನೆಕ್ಸ್ಟ್ ಅದ್ರ ಕೆಳಗಡೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫೈನಾನ್ಸ್ ಅಂತೇಳಿ ಅವರು ಇರ್ತಾರೆ. ಆಮೇಲೆ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಸೊ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಯಾರು ಇರ್ತಾರೆ ಅಂತಂದರೆ ಯಾರು ಯಾವ ಒಂದು ರಾಜ್ಯದಲ್ಲಿ CM ಆಗಿರ್ತಾರೋ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಇದು ನಮಗೆ ಕ್ಲಾರಿಟಿ ಇರಬೇಕು. 279A GST. ಆಮೇಲೆ ಈ ಒಂದು GST ಬಂದಾಗಿಂದ ಎಷ್ಟೋ ನಮಗೆ ಈಸಿಯಾಗಿ ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಈಸಿ ಆಗಿದೆ. ಮತ್ತು ಅದರಲ್ಲಿ ಶೇರ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಗಲಿಬಿಲಿ ಆಗಲಾರ್ದಂಗೆ ಈಸಿಯಾಗಿ ಮೂವ್ಮೆಂಟ್ ಆಗ್ತಿದ್ದಾರೆ. ಸೊ ಫಾರ್ ಎಕ್ಸಾಂಪಲು ನಾವು ನೋಡಿ IGST ಅಂತ ಬಂದರೆ ಇಂಟರ್ ಸ್ಟೇಟ್ GST ಅಂತ ಕರಿತೀವಿ. ಸಪೋಸ್ ಕರ್ನಾಟಕದಿಂದ 100 ಕ್ವಿಂಟಲ್ ಅಕ್ಕಿನ ನಾವು ಆಂಧ್ರ ಪ್ರದೇಶಕ್ಕೆ ಕಳಿಸಿದರೆ ಆ 100 ಕ್ವಿಂಟಲ್ ಅಕ್ಕಿನ ಅದು ಒಬ್ಬ ರೈತ ಬೆಳೆದು ಕಳಿಸಿರ್ತಾನೆ ಅಂತ ಅಂದ್ಕೊಳ್ಳಿ. ಆ ಒಂದು ಆಂಧ್ರ ಪ್ರದೇಶಕ್ಕೆ ರೀಚ್ ಆಗಿರುತ್ತೆ. ಸೊ ಅಲ್ಲಿ ಡೆಸ್ಟಿನಿ ಅಂತ ಯಾವುದೈತೆ ಆಂಧ್ರ ಪ್ರದೇಶ ರೀಚ್ ಆಗಿರೋದು ಆಂಧ್ರ ಪ್ರದೇಶಲ್ಲಿ. ಸೊ ಆಂಧ್ರ ಪ್ರದೇಶಕ್ಕೆ ಬಂದಿರೋಂಥ ಒಂದು ಟ್ಯಾಕ್ಸ್ ಅಮೌಂಟು ನೆಕ್ಸ್ಟು ಸೆಂಟ್ರಿಗೆ ಅಂತ ಒಂದು ಅಮೌಂಟ್ ಇರುತ್ತೆ. ಆ 2 ಅಮೌಂಟು ಆ ಒಂದು ಆಂಧ್ರ ಪ್ರದೇಶಕ್ಕೆ ಶೇರ್ ಆಗುತ್ತೆ. ಯಾವುದೇ ಕಾರಣಕ್ಕೆ ಕರ್ನಾಟಕ ಶೇರ್ ಆಗೋಂಗಿಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ 1 ಲಕ್ಷ ಪೇಮೆಂಟ್ ಮಾಡಿದ್ದಾನೆ ಅಲ್ಲಿರೋಂಥ ಬಿಸ್ನೆಸ್ ಮ್ಯಾನ್ ಅಂತಂದರೆ ಅದ್ರಾಗ 10% ಟ್ಯಾಕ್ಸ್ ಹಾಕಿದಾರೆ ಅಂತ ಅಂದ್ಕೊಳ್ಳಿ. 5% ಏನೋ ಸೆಂಟ್ರಿಗೆ ಹೋಗುತ್ತೆ, 5% ಏನೋ ಆಂಧ್ರ ಪ್ರದೇಶ ಸ್ಟೇಟಿಗೆ ಹೋಗುತ್ತೆ. ಯಾವುದೇ ಕಾರಣಕ್ಕೆ ಕರ್ನಾಟಕ ಬರೋಂಗಿಲ್ಲ. ಯಾಕಂದರೆ ಕರ್ನಾಟಕದಿಂದ APಗೆ ಮೂವ್ ಆಗಿದ್ದ ಆ ಒಂದು ಗೂಡ್ಸು ಅದು ನೆನಪಿರ್ಬೇಕು. ಅದಕ್ಕೋಸ್ಕರ ಇದನ್ನು GSTನ ಡೆಸ್ಟಿನಿ ಬೇಸ್ಡ್ ಒಂದು ಏನು ಟ್ಯಾಕ್ಸ್ ಸಿಸ್ಟಮ್ ಅಂತ ಕರಿತೀವಿ. ಯಾಕಂದರೆ ಮೊದಲು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಪ್ರೊಡ್ಯೂಸರ್ ಆಗ್ತಿತ್ತೋ ಅಲ್ಲಿ ಆಗ್ತಿದ್ರು, ಅಲ್ಲಿ ಆ ಒಂದು ಸ್ಟೇಟಿಗೆ ಅಮೌಂಟ್ ಕೊಡ್ತಾಯಿದ್ರು. ಬಟ್ ಈಗ ಕೊಡ್ತಿಲ್ಲ. ಒಂದು 10% ಟ್ಯಾಕ್ಸು ಈ ಒಂದು IGST ಮುಖಾಂತರ ಕಲೆಕ್ಷನ್ ಆಗಿದೆ ಅಂದರೆ ಎಲ್ಲಿ ಡೆಸ್ಟಿನಿ ಇರುತ್ತಲ್ಲ ಆ ಸ್ಟೇಟಿಗೆ ಒಂದು 5%, ಸೆಂಟ್ರಿಗೆ ಒಂದು 5%. ನೆಕ್ಸ್ಟ್ ಸ್ಟೇಟ್ GST ಅಂತ ಬರುತ್ತೆ. ಕರ್ನಾಟಕದಲ್ಲೇ ಒಂದು 10 ಏನು ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತವೆ, ಯಾವುದನ್ನು ಫ್ಯಾಕ್ಟ್ರೀಸಲ್ಲಿ ಬಿಸ್ಕೆಟ್ದಾಗಿರ್ಬೋದು ಅಥವಾ ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಅವರು ಸುಮಾರು 1 ಲಕ್ಷ ಟ್ಯಾಕ್ಸ್ ಕಟ್ತಾರೆ. ಆ ಲಕ್ಷ ಟ್ಯಾಕ್ಸಲ್ಲಿ 5 ಲಕ್ಷ ಕರ್ನಾಟಕ ಬರುತ್ತೆ, 5 ಲಕ್ಷ ಸೆಂಟ್ರಿಗೆ ಹೋಗುತ್ತೆ. ಇದು ಸ್ಟೇಟ್ GST ಇದು. ಇನ್ನು ಯೂನಿಯನ್ ಟೆರಿಟರಿ ಕೂಡ ಅಷ್ಟೇ. ಅಲ್ಲೇನಾಗ್ತಾರೆ ಒಂದು 5% UTಗೆ ಹೋಗುತ್ತೆ, ಇನ್ನೊಂದು 5% ಸೆಂಟ್ರಿಗೆ ಹೋಗುತ್ತೆ. ಈ ಥರ ಟ್ಯಾಕ್ಸ್ನ ಶೇರ್ ಮಾಡ್ಕೊತಾರೆ. ಇದು ನಮಗೆ ಕ್ಲಾರಿಟಿ ಇರಬೇಕು. ಏನು CGST, IGST, UT, GST ಇವೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವೆಲ್ಲ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ GST ಬಗ್ಗೆ ಹೇಳಿದೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಕೂಡ 1961 ಮೆನ್ಷನ್ ಮಾಡಿದ್ದೀನಿ. ಇವೆಲ್ಲನೂ ಮೆನ್ಷನ್ ಮಾಡಿದ್ದೀನಿ. ಬಟ್ ಎಲ್ಲದಕ್ಕಿಂತ ಇನ್ನೂ ಒಂದು ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಈ ಮೋಸ್ಟ್ ವಾಂಟೆಡ್ ನೋಡಿ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು ಮತ್ತು ಸರ್ವಿಸ್ ಟ್ಯಾಕ್ಸು, ಎಕ್ಸಸೈಸ್ ಡ್ಯೂಟಿ ಟ್ಯಾಕ್ಸು ಇವನ್ನೆಲ್ಲ ಮರ್ಜ್ ಮಾಡ್ಕೊಂಡು GSTಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಇದೊಂದು ಕ್ಲಾರಿಟಿ ಇರಬೇಕು. ನೆಕ್ಸ್ಟು ಕೆಲವೊಂದು ಟ್ಯಾಕ್ಸ್ ಹಾಕಬೇಕಾದ್ರೆ ಒಂದು ಟ್ಯಾಕ್ಸ್ ಸ್ಲ್ಯಾಬ್ಸ್ ರೇಟ್ ಕೂಡ ಬಿಡ್ತಾರೆ. ಅದು ಕೂಡ ನಾವು ತಿಳ್ಕೊಳ್ಬೇಕು. 5%, 12%, ಏನು 13%, 8% ಈ ಥರ ಬರುತ್ತೆ. ಇದು ಕೂಡ ಸ್ಲ್ಯಾಬ್ಸ್ ರೇಟ್ ಎವ್ರಿ ಇಯರ್ ಏನು GST ಕೌನ್ಸಿಲಲ್ಲಿ ಡಿಕ್ಲೇರ್ ಮಾಡ್ತಾರೆ, ಅದು ನಾವು ತಿಳ್ಕೊಬೇಕು. ನೆಕ್ಸ್ಟು ಇವೆಲ್ಲದಕ್ಕಿಂತ ಮೋಸ್ಟ್ ವಾಂಟೆಡ್ ಪಾಯಿಂಟ್ ಅಂದರೆ ಇವೆಲ್ಲ ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ದೀವಿ. ಬಟ್ ಟ್ಯಾಕ್ಸ್ ಹಾಕ್ಲಿಕ್ಕೆ ಅಧಿಕಾರ ಯಾರಿಗಿದೆ ಅನ್ನೋದು ಪ್ರಶ್ನೆ. ಸೊ ಟ್ಯಾಕ್ಸ್ ಹಾಕ್ಲಿಕ್ಕೆ ಅಧಿಕಾರ ಆರ್ಟಿಕಲ್ 265 ಹೇಳ್ತದೆ. ಯಾವುದೇ ರೀತಿ ಟ್ಯಾಕ್ಸ್ನ ಹಾಕ್ಬೇಕಂದ್ರೆ ಒಂದು ಲಾ ಮಾಡಬೇಕು, ಅದು ಪಾರ್ಲಿಮೆಂಟಿಗೆ ಇದೆ ಅಧಿಕಾರ ಅಂತ ಹೇಳ್ತಾರೆ. ಸೊ ಟ್ಯಾಕ್ಸ್ನ ಏನಾದರೂ ಹಾಕ್ಬೇಕಂದ್ರೆ ಪಾರ್ಲಿಮೆಂಟ್ ಲಾ ಮಾಡಿಕೊಂಡೇ ಜಾರಿಗೆ ತರಬೇಕು. ಸೊ ಆರ್ಟಿಕಲ್ 265 ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ನೋ ಟ್ಯಾಕ್ಸ್ ವಿತೌಟ್ ಅಥಾರಿಟಿ ಆಫ್ ಲಾ ಅಂತ ಹೇಳ್ತಿದ್ದಾರೆ. ಸೊ ಕಾಯ್ದೆಯಿಂದ ವಿಧಿಸಿದ ಅಧಿಕಾರದ ಮೇರೆಗೆ ಮಾತ್ರ ವಿಧಿಸಬೇಕು ಹೊರತು ಯಾವುದೇ ಕಾಯ್ದೆ ಮಾಡಲಾರ್ದಂಗೆ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತಂದರೆ ಅದು ನಡೆಯಲ್ಲ ಇಂಡಿಯಾದಲ್ಲಿ. ಸೊ ನೋ ಟ್ಯಾಕ್ಸ್ ವಿತೌಟ್ ಅಥಾರಿಟಿ ಆಫ್ ಲಾ, ಒಂದು ಲಾ ಮಾಡೇ ಅವಾಗ ಟ್ಯಾಕ್ಸ್ ಹಾಕಬೇಕು. ಇದು 265 ಹೇಳುತ್ತೆ. ನೆಕ್ಸ್ಟು 246 ಹೇಳುತ್ತೆ, ಆ ಒಂದು ತೆರಿಗೆ ವಿಧಿಸುವಂಥ ಅಧಿಕಾರ ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂತೇಳಿ ಹಂಚಿಕೆದ ಬಗ್ಗೆ ಮಾತಾಡುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸೇಷನ್ ಪವರ್ ಈ ಒಂದು 246 ಹೇಳುತ್ತೆ. ಇವೆಲ್ಲನೂ ತುಂಬ ಎಕ್ಸಾಮ್ಸಿಗೆ ಬಂದಿದೆ ನೋಡಿ. ಇಷ್ಟ ತನಕ ನಾವು ಮಾತಾಡಿದ್ದೆಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್ ಇದೆ. ಅದು ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು, ಟೈಪ್ಸು, ಏನು GST ಬಗ್ಗೆ ಡಿಟೇಲ್ ಸ್ಟಡಿ, ಆಮೇಲೆ ಪ್ರೋಗ್ರೆಸಿವ್, ರಿಗ್ರೆಸಿವ್, ಪ್ರಪೋರ್ಷನಲ್ ಟ್ಯಾಕ್ಸು ಇವೆಲ್ಲ ಮುಂಬರುವಂಥ ಎಕ್ಸಾಮ್ಸಲ್ಲಿ ಕೇಳೋಂಥ ಚಾನ್ಸಸ್ ತುಂಬ ಇದೆ. ಸೊ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಒಂದು ಮನವರಿಕೆಯಿಂದ ರೀಕಾಲ್ ಮಾಡ್ತಾ ಹೋಗಿ, ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದ್ರ ಮೇಲೆ ಕ್ವಶನ್ಸು ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ನೆಕ್ಸ್ಟು ಇದೇ ಥರ ಇನ್ನೂ ಕ್ವಾಲಿಟಿಯಾಗಿ ವೀಡಿಯೋಸ್ ಬೇಕಂತಂದರೆ ಸ್ವಲ್ಪ ನೀವು ನಮಗೆ ಈ ಒಂದು ಬಯೋ GK ಅಕಾಡೆಮಿಗೆ ಬಂದು ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಕೂಡ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೇ ನಮಗೆ ಒಂದು ಒಳ್ಳೆ ಕ್ವಾಲಿಟಿ ಆಗೋಂಥ ಕಂಟೆಂಟ್ ಇರೋವಂಥ ವೀಡಿಯೋಸ್ನ ತರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇಷ್ಟು ಹೇಳ್ತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್. ಸೊ ಇನ್ನೂ ಹೆಚ್ಚಿನದಾಗಿ ಮಾಡ್ತೀವಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.